ಒಂದು ಕೆರೆ ಕಟ್ಟಕ್ಕಾಗ್ಲಿಲ್ಲ, ಒಂದು ಪವರ್ ಸ್ಟೇಷನ್ ಕಟ್ಟಕ್ಕಾಗ್ಲಿಲ್ಲ, ಒಂದು ಸಂಸ್ಥೆ ಕಟ್ಟಕ್ಕಾಗ್ಲಿಲ್ಲ, ಯಾವೊಂದು ಹಾಸ್ಪಿಟಲ್ ನಿಮ್ ಕೈಲಿ ಕಟ್ಟಕ್ಕಾಗ್ಲಿಲ್ಲ. ಯಾವ್ದಾರು ಈ ರಾಜ್ಯದ ಜನತೆಗೆ ಕಾರ್ಯಕ್ರಮ ಕೊಟ್ಟಿದ್ರೆ ಉಳುವನ್ಗೆ ಭೂಮಿ ಯಾರು ಕೊಟ್ರು? ಮೊನ್ನೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಬರ್ತಾ ಇದ್ರು. ನಾವು ಮೊಳಕಾಲ್ಮೂರಿನಲ್ಲಿ ನಿಂತ್ಕೊಂಡು ಟೀ ಕುಡಿಯಕ್ಕೆ ರಾಹುಲ್ ಗಾಂಧಿ ಅವರು ನಿಲ್ಸಿದ್ರು. ಅಲ್ಲಿ ನಿಲ್ಸಿದಾಗ ಒಂದು ತಾಯಿ, ಮೊನ್ನೆ 3 ತಿಂಗಳಾಯ್ತು ಆಕೆ ಮೃತಪಟ್ಟು ತಾಯಿ. ಆ ತಾಯಿ ಬಂದು ಹೇಳಿದ್ರು, 2 ಸೌತೆಕಾಯಿ ಹಿಡ್ಕೊಂಡು ಬಂದು ರಾಹುಲ್ ಗಾಂಧಿ ಕೊಡಕ್ ಬಂದ್ರು. ನಾನು ಕೇಳ್ದೆ ಏನು ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಕೇಳಿದ್ರೆ ಏನು ಅಂತ, ಒಬ್ಬಾ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟ ಜಮೀನು ಅದ್ರಲ್ಲಿ ಬೆಳೆದಿದ್ದೀನಿ ಕಣಪ್ಪ ಸೌತೆಕಾಯ ತಗೋ ಅಂತ ಕೊಡ್ತಾ ಇದ್ರು. ಇದು ಕಾಂಗ್ರೆಸ್ ಪಕ್ಷ. ಉಳುನ್ಗೆ ಭೂಮಿ ಕೊಟ್ಟಿದ್ ಯಾರು? ರೈಟ್ ಟು ಇದು ನಿಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ ಯಾರು? ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ಇವತ್ತು ಆಹಾರ ಭದ್ರತೆ ಕಾಯ್ದೆ ಸಿದ್ದರಾಮಯ್ಯನವರು ಬಸವಣ್ಣನ ನಾಡಿನಲ್ಲಿ ಬಸವಣ್ಣನ ಹುಟ್ಟಿದ ದಿನ ಪ್ರಮಾಣ ವಚನ ತೆಗೆದುಕೊಂಡು ಈ ಅನ್ನಭಾಗ್ಯ ಯೋಜನೆ ತಂದ್ರು. ಯಾರು ಮಾಡಿದ್ರು ಅದನ್ನ? ಬಿಜೆಪಿಯವರು ಮಾಡಿದ್ರಾ? ಬಿಜೆಪಿಯವರನ್ನ ಕಾನೂನು ತೆಗೆದುಕೊಂಡು ಬಂದಿದ್ರಾ? ಬಿಜೆಪಿಯವರು ಕಾನೂನು ತಗೊಂಡು ಬರಕ್ ಆಗ್ಲಿಲ್ಲ. ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ರವರು ತಂದ್ರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು 5 kg ಅಕ್ಕಿಯನ್ನು ಅವತ್ತು ಪ್ರಾರಂಭ ಮಾಡಿದ್ರು. ಇವತ್ತು ನಾವು 10 kg ಕೊಡ್ತಾ ಇದೀವಿ. ಅದು ಆ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಹಿಂಗೆ ಇವತ್ತು ಈ ದೇಶದಲ್ಲಿ ಯಾವ್ದಾದ್ರು ಉದ್ಯಮಗಳಿಗೆ ಫ್ಯಾಕ್ಟ್ರಿಗಳು ಕಟ್ಟಿ ಉದ್ಯೋಗವನ್ನು ಕೊಟ್ಟಿದ್ದು, ಇವತ್ತು ಏನಾದ್ರು ಮಾಡಿದೀವಿ ಅಂತಂದ್ರೆ, ಉಳುನ್ಗೆ ಭೂಮಿ ಕೊಟ್ಟಿದ್ದೀವಿ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮೊನ್ನೆ ಫಾರೆಸ್ಟ್ ಅಲ್ಲಿ ಇರೋರಿಗೆ ಹಿಂದೆ ಭೂಮಿ ರೆವಿನ್ಯೂ ಭೂಮಿ ಎಲ್ಲ ಕೊಟ್ಟು ನಾವು 53-52 ಫಾರಂ ಕೊಟ್ಟು ಜಮೀನನ್ನ, ಸಾವಿರಾರು ಎಕರೆ ಜಮೀನನ್ನ ಹಂಚೋ, ಎಲ್ಲರೂ ಕೂಡ ಬಡವರಿಗೆಲ್ಲ ನಾವು ಹಂಚೋ. ಯಾರು ಮಾಡಿದ್ರು ಅದನ್ನ? ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡ್ತು. ಫಾರೆಸ್ಟ್ ಅಲ್ಲೂ ಕೂಡ ಇವತ್ತು ಕೊಡುವಂತ ಒಂದು ತೀರ್ಮಾನವನ್ನು ಕೂಡ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಮಾಡ್ತು. ಇಂಥ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಒಂದು ಹೇಳ್ರಿ ಬಿಜೆಪಿದು. ನಾನು ಹೋದ ಎಲೆಕ್ಷನ್ ಅಲ್ಲಿ ಬಂದು ನಾನು ಒಂದು ಮಾತು ಹೇಳಿದ್ದೆ, ಇಲ್ಲೆಲ್ಲ ಬಂದು ಹೇಳಿದ್ದೆ. ಏನ್ ಹೇಳಿದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಏನಾಯ್ತು? ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಬಂದದ್ಕೆ ಎಲೆಕ್ಷನ್ ಮುಂಚಿತವಾಗಿ ನಾವು ಪ್ರವಾಸ ಮಾಡ್ದೋ, ಪ್ರಜಾಧ್ವನಿ ಮಾಡ್ದೋ, ಜನರ ಕಷ್ಟ ಕೇಳ್ದೋ, ಮೇಕೆದಾಟು ಯಾತ್ರೆ ಮಾಡ್ದೋ, ಸ್ವತಂತ್ರ ನಡಿಗೆ ಮಾಡ್ದೋ, ಹೋರಾಟ ಮಾಡ್ದೋ, ಜನಧ್ವನಿ ಮಾಡ್ದೋ, ಹೋರಾಟ ಮಾಡಿ ಜನರ ಮಧ್ಯೆ ಇವತ್ತು ಜನರ ಸಮಸ್ಯೆ ಕಷ್ಟ ಸುಖ ಏನು ಕೇಳ್ದೋ. ತಾಯಂದಿರು ಹೇಳಿದ್ರು, ಇಲ್ಲೇ ನಮ್ಮ ಸೌಮ್ಯ ರೆಡ್ಡಿ ಇಲ್ಲಿದ್ದಾರೆ, ಅವ್ರ ಕ್ಷೇತ್ರಕ್ಕೆ ಹೋಗಿದ್ದ ನಾವು, ನಡ್ಕೊಂಡು ಹೋಗಿದ್ದ ನಾವು, ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಪ್ರವಾಸ ಮಾಡ್ದೋ. ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಚಾಮರಾಜನಗರದಿಂದ ಹಿಡಿದು ಈ ಕಡೆ ಬಳ್ಳಾರಿ ಮುಗಿಯೋ ಗಂಟ, ಏನು ತೆಲಂಗಾಣ ಗಂಟ ಎಲ್ಲೆಲ್ಲಿ ನಡೆದ್ರು, ಎಲ್ಲ ಕ್ಷೇತ್ರಗಳನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತು. ಆ ಗೆದ್ದಂತ ಸಂದರ್ಭದಲ್ಲಿ ಜನರು ಕೇಳ್ದೋ, ನಿಮ್ ಸಮಸ್ಯೆ ಏನು? ತಾಯಂದಿರು ಹೇಳಿದ್ರು, ಅಪ್ಪ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ 400 ಇತ್ತು, 1100 ರೂಪಾಯಿ ಆಗೋಯ್ತು, ನಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲ ಬೆಲೆ ಏರಿಕೆ. ಯುವಕರು ಹೇಳಿದ್ರು, ನಮ್ಗೆ ಉದ್ಯೋಗ ಇಲ್ಲ, ಏನ್ ಸಮಸ್ಯೆ ಆಗ್ತಾ ಇಲ್ಲ, ಸಂಸಾರ ನಡ್ಸಕ್ ಆಗ್ತಾ ಇಲ್ಲ, ಈ ಸರ್ಕಾರ ನಮ್ ಸಹಾಯ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ದೋ. ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿದಂತ ಜಾಗಕ್ಕೆ ಹೋದೋ, ಇಲ್ಲಿಗೆ ಬೆಳಗಾಂಗೆ. ಅಲ್ಲಿಗೆ ಹೋಗಿ ಎಲ್ಲ ನಾನು, ರಾಜಣ್ಣ, ಸತೀಶ್ ಜಾರಕಿಹೊಳಿ, ನಮ್ಮ ಕಾಶ್ಯಪ್ಪ, ನಾವೆಲ್ಲ ನಮ್ಮ ಇವರು, ನಮ್ಮ ಎಲ್ಲ ನಿಮ್ಮ MLAಗಳು, ಎಲ್ಲ ನಮ್ಮ ಲೀಡ್ಗಳೆಲ್ಲ ನಾವೆಲ್ಲ ಹೋದೋ. ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡ್ದೋ. ಮೊದಲನೇ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು. ಗಾಂಧಿ ಬಾವಿಲಿ ನೀರು ತೆಗೆದು ನೀರ್ನ ಚೆಲ್ಲಿ ಕಸ ಗುಡಿಸಿ ಇವತ್ತೆಲ್ಲ ತೀರ್ಮಾನ ಮಾಡಿದ್ರು. ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ನಲ್ಮತ್ತು, ನಮ್ಮ ಪುಷ್ಪ, ಎಲ್ಲರೂ ಬಂದ್ಬಿಟ್ರು, ಎಲ್ಲರೂ ಬಂದಿದ್ರು. ಬಂದು ಕಸ ಗುಡಿಸಿ ತೀರ್ಮಾನ ಮಾಡ್ದು. ಅಲ್ಲಿ ಪ್ರಾರಂಭ ಮಾಡ್ದು. ಮೊದಲನೇ ಯೋಜನೆ ಯಾವ್ದು ಕೊಟ್ಟ ಗೊತ್ತಾ? ಮನೆ ಬೆಳಗಬೇಕು, ಗೃಹ ಜ್ಯೋತಿ 200 ಯೂನಿಟ್ ಉಚಿತವಾಗಿ, ಯಾರು ಬಿಲ್ ಕಟ್ಟಬಾರ್ದು, 1500 ರೂಪಾಯಿವರೆಗೂ ಉಳಿಬೇಕು ಅಂತ ತೀರ್ಮಾನ ಮಾಡಿ ನಿಮ್ಗೆಲ್ಲ ಉಚಿತವಾಗಿ ಫ್ರೀ ಕರೆಂಟ್ ಕೊಡ್ತಾ ಇದೀವೋ ಇಲ್ವೋ ಅಷ್ಟು ಹೇಳಿ. ಕೊಡ್ತಾ ಇದೀವಾ? ಕೊಡ್ತಾ ಇದ್ರೆ ಕೈ ಎತ್ತಿ, ಇಲ್ಲಾಂದ್ರೆ ಕೈ ಎತ್ತಬೇಡಿ. ಆಯ್ತು, ಬಹಳ ಸಂತೋಷ. ಬಾಗಲಕೋಟೆಲೆಲ್ಲ ತಲುಪ್ತಾ ಇದೆ ತಾನೇ. ಎರಡನೇ ತೀರ್ಮಾನ ಮಾಡ್ದು, ಹೆಣ್ಣು ಮಕ್ಕಳಿಗೆ, ಹೆಣ್ಣು ಕುಟುಂಬದ ಕಣ್ಣು. ಅದಕ್ಕೆ ತಾಯಿ ಬನಶಂಕರಿ ನೆನೆಸ್ಕೊಳ್ತಾ ಇದ್ದೀವಿ.
ಇವತ್ತು ಯಾವ ಊರಿಗೆ ಹೋದ್ರು ನಿಮ್ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ದೇವ್ರನ್ನ ಲಕ್ಷ್ಮೀ ವೆಂಕಟೇಶ್ವರನ ನೋಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಫಸ್ಟ್ ಲಕ್ಷ್ಮಿ, ಆಮೇಲೆ ವೆಂಕಟೇಶ್ವರ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ. ಗಣೇಶನ ಹಬ್ಬ ಮಾಡ್ತೀವಿ. ಗಣೇಶನ ಹಬ್ಬ ಮಾಡಕ್ಕೆ ಮುಂಚಿದಾಗೆ ಪಾಪ ಗಣೇಶನ್ ಮದುವೆ ಆಗಿಲ್ಲ, ಮೊದಲು ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ನಮ್ಮ ಸಂಸ್ಕೃತಿಲಿ ನಮ್ಮ ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ತೇವೆ. ಈ ಬಾರಿ ಲೋಕಸಭೆಗೆ 6 ಜನ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ, ಭಾರತೀಯ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಿಂದ ಮೊದಲನೇ ಬಾರಿಗೆ 6 ಜನಕ್ಕೆ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ಆ ಹೆಣ್ಮಕ್ಳ ಧ್ವನಿಯಾಗಿ ಕಳಿಸ್ತಾ ಇದ್ದೇವೆ. ಆ ಹೆಣ್ಮಕ್ಳಿಗೆ ಏನ್ ಕೊಟ್ಟು? ಗೃಹ ಜ್ಯೋತಿ ಆಯ್ತು, ಗೃಹ ಲಕ್ಷ್ಮಿ ಕೊಟ್ಟು. ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು ಅರಮನೆಗೆ, ನಿಮ್ ಲೀಡರ್ಗಳೆಲ್ಲ ಇದ್ರು, ನಾವೆಲ್ಲ ಕೆಳಗಡೆ ಕೂತಿದ್ದೋ, ಮೇಲ್ಗಡೆ ಕೂತಿದ್ರು. ಅದಾದ್ಮೇಲೆ ಗೃಹಲಕ್ಷ್ಮಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ ಅವ್ರು ಹೇಳಿದ್ರು. ಬಂದ್ರು DK ಬಾಯ್ಲಿ ಅಂದ್ರು, ಕರೆದ್ರು. ಸಿದ್ದರಾಮಯ್ಯನವ್ರನ್ನ ಕರೆದ್ರು, ಹೇಳಿದ್ರು ನನಗೆ ಈ ಗ್ಯಾರಂಟಿ ಇವೆಲ್ಲ ಈ ಮ್ಯಾನಿಫೆಸ್ಟೋ ಅವೆಲ್ಲ BJP ಅವರೆಲ್ಲ ಮೋಸ ಮಾಡ್ಬಿಟ್ಟಿದ್ದಾರೆ. ನನ್ನ ಉದ್ಘಾಟನೆ ಕರೆದಿದ್ದೀರಿ, ಉದ್ಘಾಟನೆ ಕರೆದು ಆ ಉದ್ಘಾಟನೆ ಏನಾದ್ರು ಅನುಕೂಲ ಆಗ್ಬೇಕು ಅನ್ನೋದಾದ್ರೆ ನೀವೊಂದು ತೀರ್ಮಾನ ಮಾಡಬೇಕು. ಏನು ಹೇಳಿ ಮೇಡಮ್ ಅಂದ್ರೆ, ನಾನ್ ಜ್ಯೋತಿ ಹಚ್ಚಕ್ಕಿನ್ನ ಮುಂಚಿತವಾಗಿ ನೀವು ಸಿದ್ದರಾಮಯ್ಯ ಇಬ್ರು ಕೂಡ ಗ್ಯಾರಂಟಿ ಚೆಕ್ ಸೈನ್ ಹಾಕ್ಬೇಕು ಅಂದ್ರು. ನಾವಿಬ್ರು ಸೇರಿ ಏನ್ ಮಾಡ್ದೋ? ಗ್ಯಾರಂಟಿ ಚೆಕ್ ನ ಸೈನ್ ಹಾಕ್ದೋ. ಇಬ್ರು ಸೇರಿ ಸೈನ್ ಹಾಕಿ ನಿಮ್ಗೆಲ್ಲ ಕಾರ್ಡ್ ಬಂತಲ್ಲ, ಕಾರ್ಡ್ ಬಂತು. 2,000 ರೂಪಾಯಿನ ಮನೆಗಳಿಗೆ ಕಳಿಸ್ತೋ. ತಾಯಂದಿರಿಗೆ ಸೋಪು ಉಪ್ಪು ಎಲ್ಲ ಸಾಮಾನುಗಳು ಎಲ್ಲ ಕೂಡ, ಎಣ್ಣೆ ಪದಾರ್ಥ 990 ಇದ್ದಿದ್ದು 200 ರೂಪಾಯಿ ಆಯ್ತು. ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲಪ್ಪ, ಹೆಣ್ಣು ಮಕ್ಳ ಎಣ್ಣೆ ಜಾಸ್ತಿ ಆಗೋಯ್ತು. ಎಲ್ಲ ಎಣ್ಣೆಗಳು ಅನುಕೂಲ ಆಗ್ಲಿ ಅಂತ 2,000 ಕೊಟ್ಟು, 10 kg ಅಕ್ಕಿ ಕೊಟ್ಟು, 5 kg ದುಡ್ಡು, 5 kg. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು 5 kg ಅಕ್ಕಿ ಕೊಡ್ಲಿಲ್ಲ, ದುಡ್ಡೇ ಕೊಡಬೇಕು ಅಂತ ಸಿದ್ದರಾಮಯ್ಯ ತೀರ್ಮಾನ ಮಾಡ್ಬಿಟ್ರು. ಮಾಡಿ 3 ಆಯ್ತು. ಆಮೇಲೆ ತಾಯಂದಿರು ಬನಶಂಕರಿಗೆ ಹೋಗೋರು, ಬೆಂಗಳೂರಿಗೆ ಹೋಗೋರು, ಕೊಲ್ಲೂರ್ಗೆ ಹೋಗೋರು, ಎಲ್ಲ ಕಡೆ ಹೋಗೋ ಹೆಣ್ಮಕ್ಳಿಗೆ ಉಚಿತವಾಗಿ ಎಲ್ಲರಿಗೂ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲೋ? ತಾಯಂದಿರು ಫ್ರೀಯಾಗಿ ಹೋಯ್ತಾ ಇದ್ದೀರೋ? ಎಲ್ಲ ಹೆಣ್ಮಕ್ಳು ಕೈ ಇರ್ತಾರೆ. ನೀವೇನು ಓಡ್ತಾ ಇಲ್ವಾ? ನೀವ್ಯಾರು? ನಿಮ್ಗೆ ಯಾರು ಬಿಡಿ, ಯಾರನ್ನ ಸೇರ್ಸೋದಿಲ್ಲ ನಿಮ್ಗೆ. ನೀವೆಲ್ಲ ಬಿಲ್ ಕೊಡ್ಬೇಕು. ಒಟ್ಟೊಳಗೆ ನಿಮ್ ಮನೆಗೆ ದುಡ್ಡು ಉಳಿತಾ ಇದೆಯಾ ಇಲ್ವಾ? ನಡೀತಾ ಇದೆಯಾ ಇಲ್ವಾ? 5 ಗ್ಯಾರಂಟಿ ನುಡ್ದಂಗೆ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ನಾಡು. ಇವತ್ತು ಬಸವಣ್ಣನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಏನ್ ಹೇಳಿದೆ? ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದೆ. ಯಾಕೆ ಯಡಿಯೂರಪ್ಪನ ಕೈಲಿ ಮಾಡಕ್ ಆಗ್ಲಿಲ್ವಾ? ಜಗದೀಶ್ ಶೆಟ್ಟರ್ ಕೈಲಿ ಮಾಡಕ್ ಆಗ್ಲಿಲ್ವಾ? ಬೊಮ್ಮಾಯಿ ಕೈಲಿ ಮಾಡಕ್ ಆಗ್ಲಿಲ್ವಾ? ಇಲ್ಲ ನಿಮ್ ಗದ್ದಿಗೌಡ್ರ ಕೈಲಿ ಮಾಡ್ಸಕ್ ಆಗ್ಲಿಲ್ವಾ? ಯಾರು ಮಾಡಿದೆ? ಇದು ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಂಥ ಒಂದು ಬಸವಣ್ಣಂಗೆ ಗೌರವ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. 5 ಕೆಟ್ಟು ಏನಾಯ್ತು? ಕಮಲ ಮುದ್ರು ಹೋಯ್ತು. ಪಾಪ ತೆನೆ ಎತ್ತ ಮಹಿಳೆ ಏನಾದ್ಲು? ಅಯ್ಯೋ, ನನಗೆ ಹೇಳಿದ್ರೆ ನಾಳೆ ನಾಚಿಕೆ ಆಯ್ತದೆ. ಉಜ್ವಲಾಗೆ ನಮ್ಮ BJP ಅವ್ರು ಹೇಳ್ತಾ ಇದ್ರು ನಾವು ಉಜ್ವಲ ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ನೋಡ್ತಾ ಇದ್ರಲ್ಲ, ಪ್ರಜ್ವಲ್ ಗ್ಯಾರಂಟಿ ಕೊಟ್ಬಿಟ್ಟು ಅವ್ರೀಗ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಮಾತಾಡೋ ಬಗ್ಗೆ ಏನೇನು ಹೇಳ್ತಾರೆ ಬೇರೆ ಟೈಮಲ್ಲಿ ನಾನು ಮಾತಾಡ್ತೀನಿ. ಇವತ್ತು ಈಗ ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ರು ಶಿವಮೊಗ್ಗದಲ್ಲಿ. ಅನೇಕ ವಿಚಾರಗಳನ್ನ ಇವತ್ತು ಅವರೆಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇವತ್ತು ಬಾಗಲಕೋಟೆ ಇತಿಹಾಸ ಇದೆ. ಹಿಮ್ಮಡಿ ಪುಲಕೇಶಿ ಆಳಿದಂತ ಇದೊಂದು ಪುಣ್ಯ ಭೂಮಿ. ಈ ಜಿಲ್ಲೆಯಲ್ಲಿ ತಂದೆ ಆದಂತ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನೀವೆಲ್ಲ ಸೇರಿ ನಮ್ಮ ಬಾದಾಮಿ, ಪಟ್ಟದಕಲ್ಲು ಎಂತ ಪವಿತ್ರವಾದಂತ ಜಾಗ. ಈ ಜಿಲ್ಲೆಯಲ್ಲಿ ಗೌರವ, ಸ್ವಾಭಿಮಾನ ಉಳಿಸ್ಬೇಕು. ನನಗೆ ನಂಬಿಕೆ ಇದೆ, ನಮ್ಮ ಹೆಣ್ಣುಮಗಳು ಸವಿತಾ ಪಾಟೀಲ್ ರವರು ನಿಮ್ಮ ಧ್ವನಿಯಾಗಿ ಬಾಗಲಕೋಟೆ ಗೌರವ ಸ್ವಾಭಿಮಾನವನ್ನ ಉಳಿಸ್ತಾರೆ. ನಂಬರ್ 3ಗೆ ತಾವು ಓಟನ್ನು ಕೊಟ್ಟು ಆಕೆಗೆ ಪಾರ್ಲಿಮೆಂಟ್ ಕಳಿಸ್ಲೇಬೇಕು ಅಂತ ಹೇಳಿ ನೀವು ತಾವೆಲ್ಲ ಕೂಡ ಇವತ್ತು ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ನಿಮ್ಗೆ ವಿಶ್ವಾಸ ಇರಲಿ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಣ್ಮಕ್ಳ ಬಗ್ಗೆ ವಿಶ್ವಾಸ ಇದೆ. ಅದಕ್ಕೆ ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಯೋಜನೆಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಹೆಣ್ಮಕ್ಳು ಇವತ್ತು ಈ ದೇಶದಲ್ಲಿ
ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ರಾಜೀವ್ ಗಾಂಧಿ ಅವರು ಕೂಡ ಆವತ್ತಿನ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿಗೆಲ್ಲ 50% ರಿಸರ್ವೇಶನ್. ಯಾಕೆ? ಹೆಣ್ಮಕ್ಳನ್ನ ತಯಾರು ಮಾಡಬೇಕು ಅಂತ. ಇವತ್ತು ಲೋಕಸಭೆಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರೇ ಮೊದಲು ರಿಸರ್ವೇಶನ್ ಅನ್ನ ಇವತ್ತು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಮಾಡಿದ್ರು. ಯಾಕೆಂದ್ರೆ ಹೆಣ್ಮಕ್ಳನ್ನ ಇವತ್ತು ನಾವು ಶಕ್ತಿ, ಆರ್ಥಿಕವಾದಂತ ಶಕ್ತಿ ಕೊಡಬೇಕು, ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಇವತ್ತು ಬಿಜೆಪಿ ನಾಯಕರುಗಳು ಭಾವನೆ ಮೇಲೆ ಹೊರಟಿದ್ದಾರೆ. ನಮ್ದು ಭಾವನೆ ಇಲ್ಲ, ನಾವು ಬದುಕು, ನಿಮ್ಮ ಹೊಟ್ಟೆ ಪಾಡು, ಹೊಟ್ಟೆ ತುಂಬಬೇಕು. ಅವರು ಏನಾದ್ರು ದೇವಸ್ಥಾನ ಧರ್ಮ, ನಾನು ಹೇಳ್ತಾ ಇದ್ದೀನಿ, ಧರ್ಮದಲ್ಲಿ ರಾಜಕಾರಣ ಇರಬಾರದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾವು ಯಾವುದು ಕೂಡ, ಈಗ ಯಾವ್ದಾದ್ರು ಅಲೆ ಇದೆಯಾ? ಮೋದಿ ಅವ್ರ ಅಲೆ ಏನಾದ್ರು ಕಾಣ್ತಾ ಇದೆಯಾ? ಬೀಸ್ತಾ ಇದೆಯಾ ಮೋದಿ ಅಲೆ? ಕೊಟ್ಟು ಮಾತು ಉಳಿಸ್ಕೊಂಡವ್ರ? ಯಾವ ಮದೆ ಇಲ್ಲ. ನಾನು ಸೋನಿಯಾ ಗಾಂಧಿ ಅವ್ರು ಕೇಳಿದೆ, ಮೇಡಮ್ ನೀವು ಯಾಕೆ ಹೋಗ್ಲಿಲ್ಲ, ಇನ್ವಿಟೇಷನ್ ಕೊಟ್ಟಿದ್ರಂತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು ನನಗೆ ಡಿ.ಕೆ. ನೋಡಪ್ಪ, ನಮಗೂ ನಾನು ಒಂದು ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿದ್ದೀನಿ, ಈ ಮನೆಗೆ, ಈ ದೇಶದ ಇಲ್ಲ ನಮ್ಮ ಪದ್ಧತಿಯನ್ನು ನಾನು ಒಪ್ಕೊಂಡಿದ್ದೀನಿ. ಅಲ್ಲ ರೀ, ಈ ದೇಶದ ಒಬ್ಬ ರಾಷ್ಟ್ರಪತಿ, ಒಂದು ಹೆಣ್ಣು ಮಗಳು, ಆ ಹೆಣ್ಣು ಮಗಳನ್ನ ಇವರು ಕರೀತಾ ಇಲ್ಲ. ಇವರು ಒಬ್ಬ ಅತಿಥಿಯಾಗಿ ಹೋಗ್ಬೇಕು ಪ್ರಧಾನಮಂತ್ರಿಗಳು. ಇವರೇ ಹೋಗಿ ಪೂಜಾರಿ ಕೆಲಸ ಮಾಡಿಕೊಂಡು ದೇವಸ್ಥಾನ ಮಾಡ್ಕೊಂಡು ಮಾಡಿದ್ರೆ ಏನ್ ಧರ್ಮ ಇದು? ನಮ್ಮ ಭಾರತದ ಧರ್ಮದಲ್ಲಿ ಇದೆಯಾ? ಆ ಹೆಣ್ಣುಮಗಳು ಪರಿಶಿಷ್ಟ ಜಾತಿಗೆ ಸೇರಿದವಳು ಅಂತೇಳಿ ಆಕೆಗೆ ಕರೀಲಿಲ್ಲ. ಪಾರ್ಲಿಮೆಂಟ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ, ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ರಾಷ್ಟ್ರಪತಿನ ಅವನು ಕೂಡ ಕರೆದಿಲ್ಲ. ನಾನು ಯಾಕೆ ಆಗಬೇಕು? ನಾನು ಹೋಗ್ತೀನಿ. ಆದರೆ ಇಂಥ ಒಂದು ಜಾತಿ ಧರ್ಮದ ಮೇಲೆ, ಬೇರೆ ಬೇರೆ ಹಿಂದುಳಿದ ವರ್ಗದ ಮೇಲೆ ಏನು ಒಂದು ಅಸೂಯೆಯಿಂದ ನಡೀತಾ ಇದೆ, ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಖರ್ಗೆ ಅವರಿಬ್ಬರು ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ ಅಂತೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರು ನನ್ನ ಹತ್ರ ಹೇಳಿದ್ರು. ಹಂಗೆ ಇವತ್ತು ನಾವು ಸರ್ವರಿಗೂ ಸಮಪಾಳು, ಜಾತಿ ಇಲ್ಲ, ಧರ್ಮ ಇಲ್ಲ. ಈ ಬಸವಣ್ಣನ ನಾಡಿನಲ್ಲಿ ನಾವು ಹೇಳ್ತಾ ಇದ್ದೇವೆ, ನಾವೆಲ್ಲ ಒಗ್ಗಟ್ಟಿನಿಂದ ನಿಂತ್ಕೊಂಡು ಇವತ್ತು ನಾವೆಲ್ಲ ಸೇರಿ ಒಂದೇ ಒಂದು ಪ್ರತಿಜ್ಞೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರ ಪ್ರವಾಸ ಮಾಡಿದ್ದೇವೆ. ಎಲ್ಲ 14 ಕ್ಷೇತ್ರಗಳು ಕೂಡ, ನಾನು ಒಂದು ಕ್ಷೇತ್ರಕ್ಕೆ ಹೋಗಾಗ್ಲಿಲ್ಲ ಅಷ್ಟೇ ಕೆಳಗಡೆ. ಈಗ ಎಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, 28ಕ್ಕೆ ಕನಿಷ್ಠ 20 ಸೀಟಾರು ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇವತ್ತು ಇದೆ. ಅದನ್ನ ತಾವು ಮಾಡಬೇಕು. ಏನ್ ಅಸೆಂಬ್ಲಿ ಟೈಮಲ್ಲಿ ಏನು ನಮ್ಗೆಲ್ಲ ಏನು ಏಟು, ಡಬಲ್ ಇಂಜಿನ್ ಸರ್ಕಾರ ಆಗೋಯ್ತು, ಮುಗ್ದೋಯ್ತು. ಅದ್ಯಾರೋ ದಳದವ್ರು ಬೇರೆ ನಾವು ಇಲ್ದ ಅಂದ್ರೆ ಏನು ನಡೀದಿಲ್ಲ ಅಂತಂತಿದ್ರು. ಏನಾಯ್ತು? ನೀವೆಲ್ಲ ಜನ ಏನ್ ತೀರ್ಮಾನ ಮಾಡಿದ್ರಿ? ಈ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನ ನಾಯಕತ್ವದಲ್ಲಿ 136 ಸೀಟ್ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟು ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಇವತ್ತು ಮಾಡಿದ್ದೀರಿ. ಆ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ, ವಿಶ್ವಾಸ ಇದೆ. ಇನ್ನ ಬಹಳ ವಿಚಾರ ಇದೆ. ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಏನ್ ತೀರ್ಮಾನ? ನಾವು ಸಿದ್ದರಾಮಯ್ಯ ಕೊಡ್ತಾ ಇರೋದು ಗೃಹಲಕ್ಷ್ಮಿಗೆ 24,000, 2,000 ತಿಂಗಳಿಗೆ. ಅವ್ರು ತೀರ್ಮಾನ ಮಾಡಿದ ಎಷ್ಟು ಗೊತ್ತಾ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಷ್ಟು? 1 ಲಕ್ಷ. 1 ಲಕ್ಷ ತಾಯಂದಿರೇ. ಯಾರು ಬಿಡ್ತಾರಾ? ಹಾಸ್ಪಿಟ್ಲಿಗೆ ಹೋದ್ರೆ ಇನ್ಯಾರು ಕೂಡ ಬಿಲ್ ಕೊಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಂದೇ ಬರ್ತದೆ, ಅದು ಬೇರೆ ವಿಚಾರ. 25 ಲಕ್ಷ ರೂಪಾಯಿವರೆಗೂ ಯಾರು ಕೊಡಂಗಿಲ್ಲ. ಎಲ್ಲರಿಗೂ ಇನ್ಸೂರೆನ್ಸು, ಸಾಲ ಮನ್ನಾದ ವಿಚಾರ, ಬೆಂಬಲ ಬೆಲೆ ತೀರ್ಮಾನ. ಇದಲ್ಲದೆ ನನ್ನ ಯುವಕರಿಗೆ ಉದ್ಯೋಗ ಕೊಡೋವರೆಗೂ ಕೂಡ ಅವ್ರಿಗೆಲ್ಲ ಸ್ಟೈಫಂಡ್ ಕೊಟ್ಟು ವರ್ಷಕ್ಕೆ 1 ಲಕ್ಷ. ಇಂಥದ್ದು ಒಂದು ಕಾರ್ಯಕ್ರಮ ಏನಾದ್ರು ಕೊಟ್ಟಿದ್ದಾರೆ? ಶೋಭಕ್ಕ, ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲ ಇದ್ರೆಲ್ಲ ಏನಾದ್ರು ಒಂದು ಕೊಟ್ಟಿದ್ದಾರೆ? ನಿಮ್ ಕಾರಜೋಳ ಕೊಟ್ಟಿದ್ದಾರೇನಪ್ಪ? ಗದ್ದಿಗೌಡರನ್ನ ಕೊಟ್ಟಿದ್ದಾರೇನ್ರಿ? ಒಂದು ಕಾರ್ಯಕ್ರಮ ಯಾವುದೋ ಒಂದು ಕಾಲದಲ್ಲಿ ನೆನಪು, ಒಂದು ಸೈಕಲ್, ಒಂದು ಸೀರೆ ಕೊಟ್ಟಿದ್ರು. ಒಂದು ಸೈಕಲ್ ಕೊಟ್ಟಿದ್ರು, ಒಂದು ಸೀರೆ ಕೊಟ್ಟಿದ್ರು. ಅದು ಬಿಟ್ರೆ ಇಂಥದ್ದೇನೋ ಕೊಟ್ಟಿದ್ದೇನ್ರಿ? ಮೊನ್ನೆ ನೋಡಿದೆ ನಾನು ಟಿವಿಲಿ. ಇವತ್ತು ನೋಡಿ, ಆ ತಾಯಿ ಯಾರೋ ಒಬ್ಬ ಹೆಣ್ಮಗಳು, ನಾನು ಸರ ಮಾಡಿಸ್ಕೊಂಡಿದ್ದೀನಿ, ಮಾಂಗಲ್ಯ ಸರ. ಸಿದ್ದರಾಮಯ್ಯನವರು ಸರ್ಕಾರದ್ದು 10 ತಿಂಗಳದ್ದು ಬಂದ್ಬಿಡ್ತು ಒಟ್ಟಿಗೆ ಸಿರಿ ಅಂತ. ಬಿಜೆಪಿ ಗೌರ್ಮೆಂಟ್ ಬಂದಾಗ 2,800 ರೂಪಾಯಿ ಇತ್ತು ಗ್ರಾಮು. ಈಗ ಎಷ್ಟಾಗಿದೆ? 7,800 ರೂಪಾಯಿ ಆಗಿದೆ ಗ್ರಾಮ್ ಚಿನ್ನ.
ಈಗ ಮಾಂಗಲ್ಯ ಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಂಗಲ್ಯ ಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಧರ್ಮದಲ್ಲಿ ಯಾರು ಮಾಂಗಲ್ಯ ಸರದ ಬಗ್ಗೆ ನಾವು ಕಿತ್ತಾಕ್ಬಿಟ್ಟು ಯಾರಿಗೋ ಮುಸ್ಲಿಮರು ಕೊಟ್ಬಿಡ್ತೀವೇನ್ರಿ? ಈ ದೇಶದಲ್ಲಿ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಕರ್ಮ ಒಂದೇ, ದೇವರೊಬ್ಬ ನಾಮ ಅಲ್ವಾ? ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು ಎಲ್ಲರೂ ಕೂಡ ನಾವು ಹಣ್ಣ ತಮ್ಮದರಂತೆ ಬಾಳಾಟವನ್ನು ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನವನ್ನ ಒಟ್ಟಿಗಿಡ್ದು ಕೈ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ರಕ್ಷಣೆ ಮಾಡಬೇಕೋ ಇಲ್ಲ? ಅದಕ್ಕೆ ಒಂದೇ ಒಂದು ಉತ್ತರ, ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ನನ್ನ ಸೋದರಿನ ಹಸ್ತದ ಗುರುತಿಗೆ ನಂಬರ್ 3 ಅರ್ಥದ ಗುರುತಿಗೆ ತಾವೆಲ್ಲ ಸೇರಿ ಆಯ್ಕೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆಗ್ಬೋದಲ್ಲ? ಈ ಗ್ಯಾರಂಟಿ ಕಾರ್ಡ್ ಮನೆಗೂ ತಪ್ಪಿಸಿರಲ್ಲ, ಪಾರ್ಲಿಮೆಂಟ್ ಕಳಿಸಿರ್ತಾನೆ, ಕೇಳಿಸ್ತಾ ಇಲ್ಲ ಗದ್ದಿಗೌಡ್ರಿಗೆ, ಪಾರ್ಲಿಮೆಂಟ್ ಕಳಿಸಿರ್ತಾನೆ ಸಂಯುಕ್ತನ. ಬಹಳ ಸಂತೋಷ. ನಮಸ್ಕಾರ.